ಈ ಎಲ್ಲ ವಿಷಯಗಳು ನಿಮ್ಮ ಜೀವನದ ನಿನ್ನ ಬದಲಾವಣೆಗೆ ಸೀಮಿತ. ಹಣ ಸಂಪಾದನೆ ಮಾಡಿದಾಗ ವ್ಯವಸ್ಥೆಗಳು ಬದಲಾಗುತ್ತವೆ, ಹೊಸ ವಸ್ತುಗಳು ಮನೆಗೆ ಬರುತ್ತವೆ. ಆದರೆ ಹಣದ ಜೊತೆಗೆ ಒಬ್ಬರ ಆಶೀರ್ವಾದ ಪಡೆದರೆ ಹಣದ ಜೊತೆಗೆ ಖುಷಿ, ಆರೋಗ್ಯ ಮತ್ತು ಪ್ರೀತಿ ಎಲ್ಲವೂ ಸಿಗುತ್ತದೆ. ಅದು ನಮ್ಮನ್ನು ಪೋಷಿಸಿದ ತಂದೆ ತಾಯಿಗಳು ಅಲ್ಲದೆ ಭಗವಂತನ ಕೃಪೆ ಆಗಿರಬೇಕು. ಅಂದು ನೀನು ಮಾಡಿದ ತಪ್ಪು ಮುಂದೆ ಒಂದು ದಿನ ಅದು ಗೆಲುವಿಗೆ, ಯಶಸ್ಸಿಗೆ ಕಾರಣ. ಪ್ರತಿಯೊಂದು ಹೂವು ತಾನು ಬದುಕಿರುವುದು ಕೇವಲ ನಿಮಿಷಗಳು ಅಂತ ಗೊತ್ತಿದ್ದರೂ ಸಹ ಖುಷಿಯಲ್ಲಿ ಒಬ್ಬರ ಮುಡಿಗೆ ಖುಷಿಯಾಗಿ ಮನಸ್ಸಿಗೆ ಸಂತೋಷವನ್ನು ನೀಡಿ ತನ್ನ ಜೀವನ ಕಳೆದುಕೊಳ್ಳುತ್ತದೆ. ಅದೇ ರೀತಿ ಸಮಯವೂ ಕೂಡ ಒಂದೇ ತೆರನಾಗಿ ಇರುವುದಿಲ್ಲ. ಇವತ್ತು ನಿನ್ನ ಬಳಿ ಏನಿದೆಯೋ ಅದು ನಿನ್ನೆ ಬೇರೆಯವರದ್ದೇ ಆಗಿತ್ತು, ನಾಳೆ ಬೇರೆಯವರ ಬಳಿ ಹೊರಟು ಹೋಗಬಹುದು. ಇದೇ ಜೀವನ. ಮನುಷ್ಯನ ಅಂತರಾಳದಲ್ಲಿ ಏನಿದೆ ಎಂದು ತಿಳಿಯಬೇಕಾದರೆ ಅವನ ಜೊತೆ ಸಾಕಷ್ಟು ಕಾಲ ಉಳಿಯಬೇಕು. ಮಾತುಗಳನ್ನು ನಿಧಾನವಾಗಿ ಗಾಢವಾಗಿ ಕೇಳಿಸಿಕೋ, ಆಗ ನಿನಗೆ ಅರಿವಾಗುತ್ತದೆ. ಅವನ ಹೃದಯದ ಭಾಷೆ ಸ್ವಲ್ಪ ತಿಳಿಯುತ್ತದೆ. ಆಗ ನೀನು ಮಾಡಬೇಕಾಗಿರುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬಹುದು. ಈ ಪ್ರಪಂಚದಲ್ಲಿ ಯಾವ ಋತುಕಾಲವೂ ನಿರಂತರವಾಗಿ ಇರುವುದಿಲ್ಲ, ಯಾವ ಬೆಳೆಯೂ ಮೊಳಕೆ ಒಡೆಯದೇ ಇರುವುದಿಲ್ಲ. ಪ್ರತಿದಿನವೂ ಸೂರ್ಯನ ಸ್ಥಾನವನ್ನು ನಿಭಾಯಿಸಲು ಚಂದ್ರ ಬರುವನು ಎಂಬ ನಂಬಿಕೆ. ಆದರೆ ಆ ಒಂದು ಸಮಯವನ್ನು ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ. 1000 ವರ್ಷ ಕಳೆದರೂ ತೀರಿಸಲಾಗದ್ದು ತಂದೆ ತಾಯಿಯ ಋಣ. ಅದಕ್ಕೂ ಮಿಗಿಲಾದದ್ದು ದೇವರ ಕೃಪೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಭಕುತಿ. 6 ಶಾಸ್ತ್ರವನ್ನು ಓದಿದರಿಲ್ಲ, 100 ಪುರಾಣವ ಮುಗಿಸಿದರಿಲ್ಲ. ಸಾರ ನ್ಯಾಯಕತೆ ಕೇಳಿದರಿಲ್ಲ, ಧೀರನಾಗಿತ ಬೇಡಿದರಿಲ್ಲ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲು ನಿನ್ನ ಹೆತ್ತವರಿಗೆ ಗೌರವ ಕೊಡು, ಮಿಕ್ಕಿದ್ದು ಅದು ಬೇರೆಯವರಿಗೆ. ಒಳ್ಳೆಯ ನೆನಪಿನ ಕಾಣಿಕೆ ಕೊಡು ಗುರು ಹಿರಿಯರಿಗೆ, ಸದಾ ಅವರ ಆಶೀರ್ವಾದಕ್ಕೆ. ಸದಾ ಗುರು ಹಾಕಿಕೊಟ್ಟ ದಾರಿಯಲ್ಲೇ ನಡೆ. ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ. ಹಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು. ಇದು ವಿಶ್ವಕೋಶ ಇನ್ಫೋ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್, ವ್ಯೂ ದಿಸ್ ವಿಡಿಯೋ.